ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಸಿಂಹ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ಸಿಂಹ ರಾಶಿಯವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋಣ. ಸಿಂಹ ರಾಶಿಯಲ್ಲಿ ಇರುವಂತಹ ಕೇತು ಗ್ರಹ. ಕೇತು ಅಂದ್ರೆ ತಲೆ ಇಲ್ಲದೆ ಇರುವಂತಹ ಒಂದು ಗ್ರಹ. ಇದು ಬಂದು ನಿಮ್ಮನ್ನ ಅನವಶ್ಯಕ ವಿಚಾರಗಳು, ಅನವಶ್ಯಕ ಥಾಟ್ಸ್ಗಳು, ಓವರ್ ಥಿಂಕಿಂಗು, ಟೆನ್ಷನ್, ಅನವಶ್ಯಕ ಭಯ ಆಗುತ್ತೆ ಸರ್ ನನಗೆ, ನಾನೇನು ಸಮಸ್ಯೆಗಳ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಸುಮ್ಮನೆ ಭಯ ಆಗ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ಈ ತರ ಒಂದು ಭಯವನ್ನ ಈ ಕೇತು ಗ್ರಹ ಕ್ರಿಯೇಟ್ ಮಾಡಬಹುದು. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ವಿವಾಹಿಕ ಜೀವನದಲ್ಲೂ ಕೂಡ ತೊಂದರೆಗಳನ್ನ ಕೊಡುತ್ತೆ. ಯಾಕಂದ್ರೆ ಸಪ್ತಮದಲ್ಲಿ ರಾಹು ಇರುವಂತದ್ದು ಮನೆ ಸಂಸಾರವನ್ನ ಹಾಳು ಮಾಡಬಹುದು, ಕಿರಿಕಿರಿ ಮಾಡಬಹುದು, ಟೆನ್ಷನ್ಗಳನ್ನ ಕ್ರಿಯೇಟ್ ಮಾಡಬಹುದು, ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗ್ಬೋದು, ಕೋರ್ಟ್ ಕಚೇರಿಗೆ ಹೋಗ್ಬೋದು. ಅಂದ್ರೆ ಭಯ ಪಡುವಂತದ್ದಲ್ಲ. ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಮದುವೆ ಹೊಂದಾಣಿಕೆ ಟೈಮಲ್ಲಿ ಹುಡುಗ ಹುಡುಗಿ ಜಾತಕ ಎರಡರಲ್ಲೂ ಸೆಪರೇಷನ್ ಇರಬೇಕು, ಇಬ್ಬರಿಗೂ ಡೈವರ್ಸ್ ಯೋಗ ಇರಬೇಕು, ಆ ಟೈಮ್ ಬರಬೇಕು, ಹಸ್ತದಲ್ಲೂ ಅದು ಕ್ಲಾರಿಫೈ ಆಗ್ಬೇಕು. ಕೊನೆಗೆ ನಿಮ್ಮ ಕಮ್ಯುನಿಕೇಶನ್ ಇಂದನೂ ಸಾಲ್ವ್ ಆಗಲು ಕೋರ್ಟ್ ಮೆಟ್ಲು ಇರುತ್ತೆ. ಇಲ್ಲಿ ಎಲ್ಲದನ್ನು ಮಿಕ್ಸ್ಅಪ್ ಮಾಡ್ಕೊಂಡು ನಾವು ಎಮೋಷನಲ್ ಆದಾಗಲೇ ಸಮಸ್ಯೆ ದೊಡ್ಡದಾಗುತ್ತೆ. ಸೊ ಎಲ್ಲದರಲ್ಲೂ ಆ ಕಾಂಬಿನೇಷನ್ ಇದ್ದು ನಿಮ್ ವ್ಯಕ್ತಿತ್ವ ಸಪೋರ್ಟಿವ್ ಆಗಿದ್ರೆ ಕೆಲಸ ಆಗುತ್ತೆ. ಹಂಗಾಗಿ ಎಲ್ಲದೂ ಒಂದ್ ಕಡೆ ಚೈನ್ ಬ್ರೇಕ್ ಮಾಡಬಹುದು. ಸೊ ಇಷ್ಟು ವಿಚಾರಗಳು ಕುಟುಂಬದಲ್ಲಿ ಕಿರಿಕಿರಿ ಮಾಡಬಹುದು. ಅಷ್ಟಮದಲ್ಲೂ ಕೂಡ ಕುಜಗ್ರಹ ಇರೋದು ಕೌಟುಂಬಿಕ ಸಮಸ್ಯೆಗಳನ್ನ, ವೈವಾಹಿಕ ಸಮಸ್ಯೆಗಳನ್ನ ಈ ಗ್ರಹಗಳು ಕೊಡ್ತವೆ. ಜಾಗೃತಿಯಿಂದ ಇರಿ. ಬಟ್ ಪಿತ್ರಾರ್ಜಿತ ಸ್ವತ್ತು ನಿಮಗೆ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಸಿಂಹ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ. ಸೊ ಪಿತ್ರಾರ್ಜಿತ ಸ್ವತ್ತು ಸಂಬಂಧಪಟ್ಟಂತೆ ತುಂಬಾ ಕಿರಿಕಿರಿಗಳಾಗ್ತಿದೆ ಸರ್, ಅದು ನನಗೆ ಆಗ್ಬೋದಾ, ಸಿಗ್ಬೋದಾ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ಪಿತ್ರಾರ್ಜಿತ ಸ್ವತ್ತು ಸಿಗುವಂತ ಸಾಧ್ಯತೆ ಇದೆ. ಆಮೇಲೆ ಪ್ರಾಪರ್ಟಿ ತಗೊಳ್ಳೋ ಯೋಗ, ಎಸ್ಪೆಷಲಿ ಮನೆಗಳನ್ನ, ವಾಹನಗಳನ್ನ, ಗ್ಯಾಡ್ಜೆಟ್ಸ್ ಗಳನ್ನ, ಬಟ್ಟೆಗಳನ್ನ ಖರೀದಿ ಮಾಡ್ತೀರಾ ಸಿಂಹರಾಶಿಯವರು. ಸೊ ಇವೆಲ್ಲ ಪಾಸಿಬಿಲಿಟೀಸ್ ಬಂದು ಸಿಂಹರಾಶಿಯವರಿಗಿದೆ. ಆಮೇಲೆ 11ನೇ ಮನೆಯಲ್ಲಿ ಇರುವಂತಹ ಗುರುಗ್ರಹ, ಇದು ಬಂದು ಪಂಚಮಾಧಿಪತಿ ಆಗಿರುವಂತಹ 11ನೇ ಮನೆಯಲ್ಲಿ ಮಕ್ಕಳಿಂದ ನಿಮಗೆ ಏನೋ ಸಂತೋಷ, ಏನೋ ಒಂದು ಗಿಫ್ಟ್, ಅವರ ಅಭಿವೃದ್ಧಿನ ನೀವು ನೋಡ್ಬೋದು. ಸೊ ನನ್ನ ಮಗ ನನಗೆ ಏನೋ ಒಂದು ಗಿಫ್ಟ್ ಕೊಟ್ಟ ಸರ್, ನನ್ನ ಮಗ ನನ್ನ ಸಾಲ ತೀರ್ಸಕ್ಕೆ ಹೆಲ್ಪ್ ಮಾಡ್ದ ಸರ್ ಅಂತ ತುಂಬಾ ಜನ ಹೇಳ್ತಾರಲ್ವಾ. ಈ ಒಂದು ಚಾನ್ಸಸ್ ನಿಮ್ಮ ಒಂದು ರಾಶಿಯವರಿಗೆ ಇದೆ. ಆಮೇಲೆ ಲಾಭದ ಸಾಧ್ಯತೆ, ಈಗ ಒಂದು ಯಾವ್ದೋ ಒಂದು ಬಿಸ್ನೆಸ್ ಮಾಡಿದೀರಾ, ಸಡನ್ ಲಾಭದ ಚಾನ್ಸಸ್ ಇರುತ್ತೆ, ಸಡನ್ ಗೇನ್ಸ್. ಅಂದ್ರೆ ಆ ಒಂದು ಈ ಲೆವೆಲ್ ಪ್ರಾಫಿಟ್ ನಂಗೆ ಆಗಿರ್ಲಿಲ್ಲ ಅಂತ ಹೇಳ್ತಾರೆ ಕೆಲವರು. ಆ ತರದ ಪ್ರಾಫಿಟ್ ನಿಮಗೆ, ನೀವು ಯಾವ್ದೇ ತರದ ಬಿಸ್ನೆಸ್ ಮಾಡಿ, ಬಟ್ಟೆ ಆಗಿರ್ಲಿ, ತರಕಾರಿ ಆಗಿರ್ಲಿ, ಕಬ್ಬಿಣ ಆಗಿರ್ಲಿ, ಪ್ರೋಗ್ರೆಸ್ ನೀವು ನೋಡ್ತೀರಾ ಸಿಂಹ ರಾಶಿಯವರು. ಆಮೇಲೆ ಪ್ರಾಪರ್ಟಿ ಖರೀದಿ ಜೊತೆಯಲ್ಲಿ ಬಹಳ ಚೆನ್ನಾಗಿರುವಂತ ಪ್ರಾಪರ್ಟಿ ನಿಮಗೆ ಸಿಗುತ್ತೆ. ರಿಯಲ್ ಎಸ್ಟೇಟ್ ಮಾಡೋದು ಬಹಳ ಒಳ್ಳೆಯದು. ಉದ್ಯೋಗದಲ್ಲಿ ಯಾರ್ಯಾರು ಪ್ರಯತ್ನ ಮಾಡ್ತಿದ್ರೆ ಬಹಳ ಅತ್ಯುತ್ತಮವಾಗಿರೋ ಪ್ರೋಗ್ರೆಸ್ ಸಿಗುತ್ತೆ. ನೀವು ಹೊಸ ಜಾಬಿಗೆ ಟ್ರೈ ಮಾಡ್ತಿರ್ಬೋದು, ಹೊಸ ಇಂಟರ್ವ್ಯೂ ಕೊಟ್ಟಿರ್ಬೋದು, ಫಾರಿನ್ ಜಾಬಿಗೆ ಟ್ರೈ ಮಾಡ್ತಿರ್ಬೋದು, ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಟ್ರೈ ಮಾಡ್ತಿರ್ಬೋದು, ಎಲ್ಲ ಕಡೆ ನಿಮಗೆ ಕಟ್ಟಿಟ್ಟ ಬುತ್ತಿ ಸಕ್ಸಸ್ 100% ಸಿಗುತ್ತೆ. ಜಾಬ್ ಅಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ನೀವು ನೋಡ್ತೀರಾ. ಉದ್ಯೋಗದಲ್ಲಿ ಉತ್ತಮವಾಗಿರುವಂತಹ ಬೆಳವಣಿಗೆಯನ್ನ ಸಿಂಹರಾಶಿಯವರು ನೋಡ್ತಾರೆ. ಇಷ್ಟು ವಿಚಾರಗಳು ಸಿಂಹರಾಶಿಗೆ ಸಂಬಂಧಪಟ್ಟಿದ್ದು.